ನಮಸ್ಕಾರ ವೀಕ್ಷಕರೇ, ನಮ್ಮ ಜೊತೆ ಇವತ್ತು ರಾಜ್ಯ ಎಪಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಬಸವರಾಜ್ ಮುದಿಗೌಡರವರಿದ್ದಾರೆ. ನಿಮ್ಮ ಬಿಸಿನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಒಮ್ಮೆ ಸಂಪರ್ಕಿಸಿ ಕ್ರಾಂತಿ ಟಿವಿ ಡಿಜಿಟಲ್. ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ. ತಮ್ಮ ಪಕ್ಷ ಸಂಘಟನೆ ಮತ್ತು ಪಕ್ಷದ ಕಾರ್ಯವೈಖರಿ ಕುರಿತು ಮತ್ತು ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತ್ ಚುನಾವಣೆ ಬಗ್ಗೆ ಅವರ ಅಭಿಪ್ರಾಯ ತಿಳ್ಕೊಂಡ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ತಮ್ಮ ಪಕ್ಷದ ಕಾರ್ಯವೈಖರಿ ಹೇಗಿದೆ ಅಂತ ರಾಜ್ಯದಲ್ಲಿ? ಈಗ ಆಮ್ ಆದ್ಮಿ ಪಾರ್ಟಿ ಒಂದು ಕರ್ನಾಟಕದ ರಾಜ್ಯದ ಜನತೆ ಬಿಜೆಪಿ ನೋಡಿದೆ, ಕಾಂಗ್ರೆಸ್ ನೋಡಿದೆ, JDS ನೋಡಿದೆ, ಸಮ್ಮಿಶ್ರ ಸರ್ಕಾರಗಳು ನೋಡಿದೆ, ಎಲ್ಲ ಕಾಂಬಿನೇಷನ್ ಆಗಿದಾವೆ. ಬಿಜೆಪಿ, JDS, ಕಾಂಗ್ರೆಸ್, 2020 ಸರ್ಕಾರಗಳು ಇದನ್ನೆಲ್ಲ ನೋಡಿ ನಾವು ಇವಾಗ ತುಂಬಾ ಇತಿಹಾಸಕ್ಕೆ ಹೋಗದೆ ಕಳೆದ 20-30 ವರ್ಷ ನೋಡಿದ್ರು ಈ ಮೂರು ಪಕ್ಷಗಳಲ್ಲಿ ವ್ಯತ್ಯಾಸ ಏನೂ ಇಲ್ಲ. ಸರ್ಕಾರಗಳ ಹೆಸರು ಬೇರೆ, ಕಾಂಗ್ರೆಸ್ ಸರ್ಕಾರ, JDS ಸರ್ಕಾರ, ಬಿಜೆಪಿ ಸರ್ಕಾರ, ಅವನ್ ಮುಖ್ಯಮಂತ್ರಿ, ಇವನ್ ಮುಖ್ಯಮಂತ್ರಿ. ಬಟ್ ನೀವು ಹಿಂದ್ಗಡೆಯಿಂದ ನೋಡಿದ್ರೆ ಶಿಕ್ಷಣ ವ್ಯವಸ್ಥೆ, ನಾವು ಇವತ್ತು ಸಾವಿರಾರು ಪಾಪ ಕೂಲಿ ನಾಲಿ ಮಾಡ್ಕೊಂಡು ಆಟೋ ಓಡಿಸ್ಕೊಂಡು ಶ್ರಮ ಪಡೋರು ಇವತ್ತು ಪ್ರೈವೇಟ್ ಶಾಲೆಗಳಿಗೆ ಕಳಿಸಿ 25,000 30,000 ಅಲ್ಲಿ ಫೀಸ್ ಕೊಟ್ಟು ಒಂದು ಶಿಕ್ಷಣ ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಇದೆ. ಈಗ ಅವರು ಸರ್ಕಾರಿ ಶಾಲೆಗೆ ಹಾಕಿ ಅಂದ್ರೆ ಅಂಥವ್ರು ಸಹಿತ ಎಕ್ಸ್ಪೆಕ್ಟೇಷನ್ನ ಮೀಟ್ ಆಗದಂತ ದುರ್ವ್ಯವಸ್ಥೆ ಆ ಶಾಲೆಗಳಲ್ಲಿ ಇದಾವೆ. ಸ್ಕೂಲ್ ಇದ್ರೆ ಬೆಂಚ್ ಇದ್ರೆ ಟೀಚರ್ ಇಲ್ಲ, ಟೀಚರ್ ಇದ್ರೆ ಶೌಚಾಲಯ ಇಲ್ಲ. ಈ ತರದಂತ ಇವತ್ತು ಸರ್ಕಾರದಿಂದ ಬಂದಿರುವಂತ ರಿಪೋರ್ಟ್ಗಳನ್ನೇ ನೋಡಿದ್ರೆ ಇವತ್ತು ಹೇಳೋದು 30-40% ಶಾಲೆಗಳಲ್ಲಿ ಬೇಸಿಕ್ ಶೌಚಾಲಯ ಇಲ್ಲ. ಇಂಥ ವ್ಯವಸ್ಥೆಗಳನ್ನ ಇವರು ಕೊಟ್ಟಿದ್ದಾರೆ. ಆಮೇಲೆ ಎಲ್ಲರೂ ಕೇಂದ್ರೀಕೃತವಾಗಿ ಮಾಡೋದು ನಗರಗಳಲ್ಲಿ. ಬೆಂಗಳೂರಿಗೆ ಏನಿಲ್ಲ ಲಕ್ಷಾಂತರ ಕೋಟಿ ಸುರಿತಾರೆ. ಇಂಥ ಒಂದು ಪಟ್ಟಣಕ್ಕೆ ಬಂದಾಗ ವೇಮಗಲ್ ಅನ್ನುವಂಥ ಪಟ್ಟಣ ಇರ್ಬೋದು, ಕೋಲಾರದಲ್ಲಿ ನರಸಾಪುರ ಇರ್ಬೋದು, ಅಲ್ಲಿ ಬಂದು ನೀವು ವ್ಯವಸ್ಥೆ ನೋಡಿದ್ರೆ ಅದಕ್ಕೊಂದು ಕ್ಷೀಣ ಭಾವ. ಅಂದ್ರೆ ಅಲ್ಲಿ ಹಂಗೆ ಯಾಕೆ ಬೆಂಗಳೂರಲ್ಲಿರೋರೆ ಅವ್ರೇನು ಹೆಚ್ಚಿನ ನಾಗರಿಕರ, ವೇಮಗಲ್ಲಲ್ಲಿರೋರು ಹೆಚ್ಚಿನ ನಾಗರಿಕರ ಅಲ್ವಾ? ಅವ್ರಿಗೆ ಯಾಕೆ ಸರಿಯಾದ ವ್ಯವಸ್ಥೆ ಇಲ್ಲ? ಈ ಪ್ರಶ್ನೆ ಕೇಳಬೇಕಾಗಿದೆ. ಪ್ರಶ್ನೆ ಕೇಳಕ್ಕೆ ಇವತ್ತು ರಾಜ್ಯದಲ್ಲಿ ನೀವು ನೋಡಿದ್ರೆ ಹೊಂದಾಣಿಕೆಯಾಗಿ ನಾನ್ ಬಂದಾಗ ನಿನ್ನ ಕೇಳಬೇಡ, ನೀನ್ ಬಂದಾಗ ನನ್ನ ಕೇಳಬೇಡ. ಇವತ್ತು ವಿಧಾನಸೌಧದಲ್ಲಿ ನೀವು ನಡೆಯೋ ಚರ್ಚೆಗಳನ್ನು ನೋಡಿದರೆ ಅವರು ನೀನ್ ಮಾಡಿರೋ ತಪ್ಪು ಅಂತ ಯಾರು ಹೇಳಲ್ಲ. ನೀನ್ ಮಾಡಿಲ್ವಾ, ನೀನ್ 20% ತಗೊಂಡಿಲ್ವಾ, ನೀನ್ 40% ತಗೊಂಡಿಲ್ವಾ, ಈಗ ಅಲ್ಲಿಗೆ ಹೋಗಿ ನಿಂತಿದೆ. ನಾನ್ ತಗೊಂಡಿಲ್ಲ ಅಂತ ಹೇಳೋರು ಯಾರು ಉಳ್ದೇ ಇಲ್ಲ ಇವತ್ತು. ಹಾಗಿರುವಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನ್ ಪರ್ಯಾಯ ಇದೆ? ನೀವು ಅವನ್ ಬಿಟ್ಟು ಇವನ್ ಬಿಟ್ಟು ಅವನು ಅಂತ ಮಾಡಿದಾಗ ಏನ್ ಸಿಗ್ತಾ ಇದೆ? ಅದಕ್ಕಾಗಿ ನಾವು ಆಮ್ ಆದ್ಮಿ ಪಾರ್ಟಿ ಇವತ್ತು ಒಂದು ಈ ಭ್ರಷ್ಟಾಚಾರ ಮುಕ್ತವಾದ ಒಂದು ವ್ಯವಸ್ಥೆ, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಕೈಯಲ್ಲಿ ಒಂದು ಅಧಿಕಾರ ಇರಬೇಕಾದಂತ ಒಂದು ವ್ಯವಸ್ಥೆ ಕೊಡಬೇಕು ಅಂತ ಆಮ್ ಆದ್ಮಿ ಪಾರ್ಟಿ ಬಂದಿದೆ. ಅದನ್ನ ನಾವು ನಿದರ್ಶನವಾಗಿ ಈಗ ಬರೀ ಮಾತಲ್ಲ, ಆ ಸರ್ಕಾರಗಳು ನಾವು ನಡೆಸಿ ತೋರಿಸಿದೀವಿ. ದೆಹಲಿಯಲ್ಲಾಗ್ಲಿ, ಪಂಜಾಬಲ್ಲಾಗ್ಲಿ. ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಇದಕ್ಕೆ ಒಂದು ಅವಕಾಶ ಇದೆ ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ಇವತ್ತು JDS, ಬಿಜೆಪಿ ಅವರು NDA ಎಂತ ನಾವು ಪಕ್ಷದಲ್ಲೇ ಸೆಕ್ಯುಲರ್ ಅಂತ ಅನ್ನುವಂತ ಒಂದು ಪಕ್ಷ, ಮತ್ತೆ ಸೆಕ್ಯುಲರ್ ಅಂದ್ರೆ ಏನ್ರಿ, ನಾವು ಹಿಂದುತ್ವವಾಗಿ ಇರ್ಬೇಕು ಅನ್ನುವಂತ ಒಂದು ಪಕ್ಷ ಇವತ್ತು ಮೈತ್ರಿಯಾಗಿ ಪಾಪ ಗ್ರೌಂಡ್ ಅಲ್ಲಿ ಕಾರ್ಯಕರ್ತರು ಹೊಡೆದಾಡಿದ್ದಾರೆ ಒಂದು ಟೈಮಲ್ಲಿ, ಹಿಂದೇನು ನಂದೇನು ಅಂತ. ಇವತ್ತು JDS ನ ಎಲ್ಲಾ ಕಾರ್ಯಕರ್ತರು ಪಾಪ ಮನೆಯಿಂದ ಆಚೆ ಬರೋದು ಕಷ್ಟ ಆಗಿದೆ ಅವರಿಗೆ. ಎಲ್ಲಾ ಕಡೆನೂ ಬಿಜೆಪಿ ಅವರು ಅವ್ರನ್ನ ತುಳಿತಾ ಇದ್ದಾರೆ, ಇಲ್ಲ ಅವ್ರನ್ನ ಯಾರು ಮಾತಾಡ್ಸೋರಿಲ್ಲ ಅಂತ ಒಂದು ಇವತ್ತು ಸೃಷ್ಟಿಯಾಗಿದೆ. ಅಂದ್ರೆ ಬಿಜೆಪಿ ಅವ್ರು ಬಂದು ಒಂದು ಪಕ್ಷನ ಸರ್ವನಾಶ ಮಾಡಿದ್ದಾರೆ ಆಲ್ರೆಡಿ. ಇನ್ನೊಂದು 5 ವರ್ಷಕ್ಕೆ JDS ಅನ್ನ ಹೆಸರೇ ಇರಲ್ಲ ಕರ್ನಾಟಕದಲ್ಲಿ. ಹೀಗಾಗಿ ಇವು ಕಾಂಗ್ರೆಸ್ ಬಿಜೆಪಿ ಒಂದೇ ನಾಣ್ಯದ 2 ಮುಖಗಳಾಗಿ ಉಳಿಯುವಂತ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ನಾವು ಒಂದು ಪರ್ಯಾಯ ಕೊಡೋಣ ಅಂತ ಆಮ್ ಆದ್ಮಿ ಪಾರ್ಟಿ ಇವತ್ತು ರಾಜ್ಯಾದ್ಯಂತ ನಾವು ಸಂಘಟನೆ ಕಾರ್ಯಕ್ರಮ ನಡೀತಾ ಇದೆ. ಕರ್ನಾಟಕ ರಾಜ್ಯ ದೊಡ್ಡದು, ಅದಕ್ಕೆ ಅದರದೇ ಆದಂತ ಸಮಯ ತಗೊಳುತ್ತೆ. ಅದರ ಅರಿವು ನಮಗಿದೆ, ನಾವು ಮಾಡ್ತಾ ಇದ್ದೀವಿ. ತಾವು ಪ್ರಮುಖವಾಗಿ ತಮ್ಮ ಪಕ್ಷದ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ಕರ್ನಾಟಕ ರಾಜ್ಯದಲ್ಲಿ, ಇಲ್ಲ ನಮ್ಮ ವೇಮಗಲ್ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ್ಯಾವ ಯೋಜನೆಗಳನ್ನು ಮಾಡ್ಬೇಕು ಅನ್ಕೊಂಡಿದ್ದೀರಾ? ಸರ್, ನಮ್ಮ ಪಕ್ಷದ ಒಂದೇ ಒಂದು ಮೇನ್ ಗೋಲ್ ಅಥವಾ ತತ್ವ ಸಿದ್ಧಾಂತ ಅಂತ ಹೇಳೋದಾದ್ರೆ ಜನರ ತೆರಿಗೆ ಜನರ ಸೇವೆಗೆ ಸೇರ್ಬೇಕು. ಇವತ್ತೇನಾಗ್ತಾ ಇದೆ, ಜನರು ಪಾಪ ದುಡಿದು ತೆರಿಗೆ ಕಟ್ತಾರೆ, ಅದು ಒಬ್ರದ್ದು ಇಬ್ಬರದು ಜೇಬ್ ಸೇರಿ ಅವರು ತಲಾತಲಾಂತರವಾಗಿ ಶ್ರೀಮಂತರಾಗುವಂತ ಒಂದು
ರಾಜಕೀಯವಾದಂತ ಒಂದು ಬೆಳವಣಿಗೆ ಇವತ್ತು ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ. ಅದು ಇಲ್ಲಿಗೆ ಮುಗಿಬೇಕು. ಆಮ್ ಆದ್ಮಿ ಪಾರ್ಟಿ ಸರ್ಕಾರಕ್ಕೆ ಬಂದ್ರೆ ಜನರ ಪರವಾಗಿ ನಾವು ಅಧಿಕಾರ ನಡೆಸ್ತೀವಿ. ಜನರಿಗೆ ಏನ್ ಬೇಕು ಸರ್, ಬೇಸಿಕ್ ಬೇಕಾಗಿರೋದು. ನಾವು ಅವ್ರೇನ್ ಇವತ್ತು ದೊಡ್ಡ ಒಂದು ನಮ್ಗೆ ಅರಮನೆ ಕಟ್ಸ್ಕೊಡಿ, ನಮ್ಗೆ ವೇಮಗಲ್ ಒಂದು ಏರ್ಪೋರ್ಟ್ ಮಾಡಿಸ್ಕೊಡಿ ಅಂತ ಕೇಳ್ತಾ ಇಲ್ಲ. ಬೇಸಿಕ್ ಶಾಲೆ ಕೊಡಿ, ಇರುವಂತ ಒಂದು ಆಸ್ಪತ್ರೆಯಲ್ಲಿ ಡಾಕ್ಟರ್ ನರ್ಸ್ಗಳನ್ನ ಕೊಡಿ, ಒಂದು ಬಿಲ್ಡಿಂಗ್ ವ್ಯವಸ್ಥೆ ಮಾಡಿಕೊಡಿ, ಓಡಾಡಕ್ಕೆ ಒಂದು ರಸ್ತೆ ಮಾಡಿಕೊಡಿ, ಚರಂಡಿ ಕ್ಲೀನ್ ಆಗಿಡಿ. ಇಷ್ಟು ಆಗಲ್ಲ ಅಂತ ಅಂದ್ರೆ ಇವ್ರ ಹತ್ರ ನೀವು ಯಾವತ್ತೇ ಕೇಳಿ, ಏನು ಕೇಳಿದ್ರು ದುಡ್ಡಿಲ್ಲ ಅಂತ. ಮತ್ತೆ ಲಕ್ಷಾಂತರ ಕೋಟಿ ಬಜೆಟ್ ಎಲ್ಲಿ ಹೋಗ್ತಾ ಇದೆ? ಈ ಪ್ರಶ್ನೆ ಕೇಳ್ಬೇಕಲ್ಲ. ಆ ಪ್ರಶ್ನೆ ಕೇಳಿ ಜನಪರವಾದಂತ ಆಡಳಿತ, ನಾವು ಬೇಸಿಕ್ ಶಿಕ್ಷಣ ಚೆನ್ನಾಗಿರ್ಬೇಕು, ಆರೋಗ್ಯ ವ್ಯವಸ್ಥೆ ಚೆನ್ನಾಗಿರ್ಬೇಕು, ನಮ್ಮ ಸಂಪರ್ಕಕ್ಕೆ ಒಂದು ರೋಡ್ ವ್ಯವಸ್ಥೆ ಚೆನ್ನಾಗಿರ್ಬೇಕು, ಯುವಕರಿಗೆ ಉದ್ಯೋಗ ಅವಕಾಶ ಸಿಗಬೇಕು. ಇವತ್ತೆಲ್ಲ ಯುವಕರು ವಲಸೆ ಹೋಗ್ಬಿಟ್ಟು ಬೆಂಗಳೂರು, ಚೆನ್ನೈ, ಹೈದರಾಬಾದ್ ಅಂತ ನೌಕರಿ ಹುಡ್ಕೊಂಡು ಹೋಗ್ತಾ ಇದಾರೆ. ಇಲ್ಲಿ ಇಷ್ಟೊಂದು ಅವಕಾಶಗಳಿದಾವೆ. ಇಲ್ಲಿ ವೇಮಗಲ್ ಅಲ್ಲಿ ನಿಮ್ಗೆ ನೋಡಿದ್ರೆ ನನಗೆ ಬೇಜಾರಾಯ್ತು ಕೇಳಿ, ಇಷ್ಟೊಂದು ಯುವಕರಿಗೆ ಇಲ್ಲಿ ಉದ್ಯೋಗ ಅವಕಾಶ ಇಲ್ಲ. ಇವರು ಬೇರೆ ಕಡೆ ನೌಕರಿ ಹುಡ್ಕೊಂಡು ಹೋಗ್ತಾ ಇದಾರೆ. ಬೇರೆಯವ್ರು ಯಾರೋ ಬಂದ್ಬಿಟ್ಟು ಇಲ್ಲಿರುವಂತ ಎಲ್ಲಾ ಉದ್ಯೋಗಗಳಲ್ಲಿ ಅವರು ಕೂತ್ಕೊಂಡಿದ್ದಾರೆ. ಸೊ ಈ ಅವ್ಯವಸ್ಥೆನ ಮತ್ತೆ ಜನಪ್ರತಿನಿಧಿಗಳು ಧ್ವನಿ ಎತ್ತಲಿಲ್ಲ ಅಂದ್ರೆ ಇನ್ಯಾರು ಎತ್ತಾರೆ? ಇವ್ರು ಅವ್ರ ಕಡೆಯಿಂದ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅದನ್ನ ಬಗ್ಗೆ ಯಾರು ಮಾತಾಡಲ್ಲ. ನಮ್ಮ ಯುವಕರಿಗೆ ಅವಕಾಶ ಮಾಡ್ಕೊಡ್ಬೇಕು ಅನ್ನೋಂಥ ವಿಚಾರ ಇವ್ರಿಗಿಲ್ಲ. ಸೊ ನಾವು ಆಮ್ ಆದ್ಮಿ ಪಾರ್ಟಿಯವ್ರು ಬಂದಿರೋದು ಜನಪರವಾಗಿ ಯಾವುದೇ ಇಲ್ಲಿ ರಿಕ್ವೈರ್ಮೆಂಟ್ಗಳಿದ್ರೂ ನಾವು ಅವರ ಪರವಾಗಿ ವಿಚಾರ ಮಾಡಿ ಕೆಲಸ ಮಾಡ್ತೀವಿ ಹೊರತು ನನಗೆ ಕಾಂಟ್ರಾಕ್ಟ್ ಸಿಗುತ್ತೋ ಇಲ್ಲೋ, ನನಗೆ ಕಟ್ ಸಿಗುತ್ತೋ ಇಲ್ಲೋ, ನಾನು ಇಷ್ಟು ಮನೆಗೆ ತೊಗೊಂಡು ಹೋಗ್ತೀನಿ ಅನ್ನುವಂಥ ನಾಯಕರುಗಳು ನಾವು ಹಾಕೋದು ಇಲ್ಲ. ಅಂತ ಒಂದು ಅಧಿಕಾರ ನಾವು ಮಾಡೋದು. ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ, ವಿರೋಧ ಪಕ್ಷವಾಗಿ ಬಿಜೆಪಿ JDS ಇದೆ, ಇದೆಯಾ NDA ಮೈತ್ರಿ ಪಕ್ಷ ಇದೆ ಅನ್ಕೊಂತೀನಿ ನಾನು. ಅವರು ಧ್ವನಿ ಎತ್ತುತ್ತಿದ್ದಾರಾ? ಯಾಕಂದ್ರೆ ನೀವ್ ಹೇಳ್ಬೇಕು, ಯಾಕಂದ್ರೆ 2 ವರ್ಷ ಆಯ್ತು ಬಿಜೆಪಿ ಅವರಲ್ಲಿ ಅವರು ಫಸ್ಟ್ ಅಧ್ಯಕ್ಷರು ಯಾರು ಆಗ್ಬಾರ್ದು ಅನ್ನೋದೇ ಇನ್ನು ಅವ್ರು ತಮ್ಮ ಪಕ್ಷದಲ್ಲೇ ನಿರ್ಧಾರ ಅದ್ರ ವಿರುದ್ಧ ಧ್ವನಿಗಳು ಎತ್ತಾ ಇದಾವೆ ಹೊರತು ಸರ್ಕಾರ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇರುವಂತ ಅವ್ಯವಹಾರ ಮತ್ತು ದುರ್ವ್ಯವಸ್ಥೆ ಏನಿದೆ, ಅದ್ರ ನಿಜವಾಗ್ಲೂ ಕರ್ನಾಟಕದಲ್ಲಿ ಏನಾದ್ರು ಪ್ರತಿಪಕ್ಷ ಇದ್ರೆ ಇಷ್ಟೊತ್ತಿಗೆ ಸರ್ಕಾರ ನಡೆಯಕ್ಕೆ ಬಿಡಬಾರ್ದಿತ್ತು. ಇವರು ಬೆಳಗ್ಗೆ ಒಂದು ಸ್ಕೀಮ್ ಹೇಳ್ತಾರೆ, ಸಾಯಂಕಾಲಕ್ಕೆ ಅದಕ್ಕೆ ದುಡ್ಡಿಲ್ಲ ಅಂತಾರೆ. ದುಡ್ಡು ಬೇಕು ಅಂತ ಅಂದಾಗ ಇನ್ಯಾವುದೋ ಒಂದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಈಗ ದಲಿತರಿಗೆ ಸೀಮಿತವಾದಂತ ಒಂದು ಸೋಷಿಯಲ್ ವೆಲ್ಫೇರ್ ಫಂಡ್ಗಳನ್ನ ತರೋದು, ಈ ಸ್ಕೀಮ್ಗೆ ಹಾಕೋದು, ಈ ಸ್ಕೀಮಲ್ಲಿ ಒಂದು ನಡೆಯೋದು ಅಂತ ಹೇಳಿ ಇವತ್ತು ಎಲ್ಲಿ ಕರ್ನಾಟಕದ ನೀವು ಉತ್ತರದಿಂದ ದಕ್ಷಿಣವರೆಗೂ ಹೋಗಿ ನೋಡಿ, ಎಲ್ಲರೂ ನಿಮ್ಗೆ ಅಭಿವೃದ್ಧಿ ಕಾಮಗಾರಿ ನಡೀತಾ ಇದೆಯಾ? ಒಂದು ರೋಡು, ಒಂದು ಪಂಚಾಯತಿಗೆ ಬೇಕಾದಂತ ಒಂದು ವ್ಯವಸ್ಥೆ, ನೀವು ಯಾವುದೇ ಅಧಿಕಾರಿಗೆ ಹೋಗಿ ಕೇಳಿ ದುಡ್ಡಿಲ್ಲ ಸರ್ ಅಂತಾರೆ. ದುಡ್ಡಿಲ್ದೇ ಇರೋದಕ್ಕೆ ರೀಸನ್ ಏನು ಅಂತ ನಮ್ಮ ಪ್ರಕಾರ ಏನು ಅಂತ ಅಂದ್ರೆ, ಪ್ರತಿಪಕ್ಷ ನೀವು ಹೇಳಿದ್ರಲ್ಲ, ಈ ಪ್ರಶ್ನೆ ಕೇಳ್ಬೇಕಲ್ಲ. ಆಯ್ತಪ್ಪ, 4 ಲಕ್ಷ ಕೋಟಿ ನೀನ್ ಬಜೆಟ್ ಕೊಟ್ಟಿಯಲ್ಲ, ಹಂಗಂದ್ರೆ ಅದು ಎಲ್ಲಿದೆ? ಇವರೆಲ್ಲಾ ಸ್ಕೀಮ್ಗೆ ಹೇಳ್ಬಿಟ್ಟು ಹೇಳಿರೋದು ಎಷ್ಟು? 50,000 ಕೋಟಿ. ಇನ್ನು 3.5 ಲಕ್ಷ ಕೋಟಿ ಎಲ್ಲಿದೆ? ಎಲ್ಲಿಗೆ ಆಗ್ತಾ ಇದ್ದೀರಾ ಅದನ್ನ? ನಮ್ಮೂರಲ್ಲಿ ಒಂದು ರೋಡ್ ಆಗ್ತಾ ಇಲ್ಲ, ನಮ್ಮೂರಲ್ಲಿ ಒಂದು ಬ್ರಿಡ್ಜ್ ಆಗ್ತಾ ಇಲ್ಲ, ನಮ್ಮೂರನ್ನ ದಲಿತರಿಗೆ ಒಂದು ಬೇಕಾದಂತ ಸ್ಕೀಮ್ಗಳು ಸಿಗ್ತಾ ಇಲ್ಲ, ನಮ್ಮೂರ ರೈತರಿಗೆ ಸ್ಕೀಮ್ಗಳು ಸಿಗ್ತಾ ಇಲ್ಲ. ಮಾವು ಕೊಳಿತಾ ಇದೆ, ಟೊಮೆಟೊ ಕೊಳಿತಾ ಇದೆ, ಅದಕ್ಕೆ ಖರೀದಿ ಮಾಡಿ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡಿ ಒಂದು ಫುಡ್ ಪಾರ್ಕ್ ಮಾಡಕ್ಕಾಗಲ್ವಾ ಸರ್ ಇವರಿಗೆ? ಕೋಲಾರಲ್ಲಿ ಇಡೀ ಕರ್ನಾಟಕದಲ್ಲಿ ಎಷ್ಟು ಬೆಳಿತಾರೋ ಅದಕ್ಕಿಂತ ಹೆಚ್ಚಿನ ಒಂದು ಇಳುವರಿ ಇವತ್ತು ಕೋಲಾರಲ್ಲಿ ಟೊಮೆಟೊ, ಮಾವು ಇದೆ. ಇಲ್ಲಿ ರೈತರು ಏನಾಗಬೇಕಾಗಿದೆ? ಅವ್ರು ಬೇರೆ ಕಡೆ ಹುಡ್ಕೊಂಡು ಹೋಗ್ಬೇಕು ಮಾರ್ಕೆಟ್. ಅಲ್ಲಿ ಬರೀ ಒಂದು ರೋಡ್ ಟೋಲ್ ಬಂದ್ ಮಾಡಿಬಿಟ್ರೆ ನಮ್ಮ ಮಾವಿಗೆ ಬೆಲೆ ಇಲ್ಲ. ಇಂಥ ವ್ಯವಸ್ಥೆ ನಡೀತಾ ಇರ್ಬೇಕಾದ್ರೆ ಪ್ರತಿಪಕ್ಷ ಏನ್ ಮಾಡ್ತಾ ಇದೆ? ನಿಮ್ಮ ಅಪ್ಪನ ಮಗ ಯಾಕೆ ಅಧ್ಯಕ್ಷ ಆದ? ಅಲ್ಲಿ ಬಿಜಾಪುರದಿಂದ ಒಬ್ರು ಬರ್ತಾರೆ, ಅವ್ರೇನೋ ಒಂದು ಪ್ರಶ್ನೆ ಕೇಳ್ತಾರೆ, ಅವ್ರು ಹೋಗ್ತಾರೆ. ಇವರು ತಮ್ಮ ಇದ್ರಲ್ಲಿ ಬಿದ್ದು ಒಬ್ಬ LOP ಮಾಡಿದ್ದಾರೆ. ಅವ್ರು ಕಂಪ್ಲೀಟ್ ಅಡ್ಜಸ್ಟ್ಮೆಂಟ್ ರಾಜಕಾರಣಿ. ಎಲ್ಲರೂ ಇಡೀ ರಾಜ್ಯಕ್ಕೆ ಗೊತ್ತಿದೆ ಅವನು ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಅಂತ. ಅಂಥವ್ರನ್ನ ಇವರು LOP ಮಾಡಿಸ್ಕೊಂಡು ಅವ್ರ ಬಾಯಿಂದ ಒಂದು ಪ್ರಶ್ನೆ ಕೇಳಿದಿರ? ಯಡಿಯೂರಪ್ಪ ಮಾಡ್ತಾರೆ, ನಮ್ಮ ಸಿದ್ದರಾಮಯ್ಯ ಮಾಡಿರುವಂತ ಇಂಥ ಒಂದು ಕೆಲಸಗಳು ನೀವು ಸರಿಯಾಗಿ ಆಗಿಲ್ಲ. DK ಶಿವಕುಮಾರ್ಗಳು ಹಲವಾರು ಇವತ್ತು ಅವ್ಯವಹಾರಗಳು ನಡೀತಾ ಇದಾವೆ. ಅದ್ರ ಬಗ್ಗೆ ಒಂದು ಚಕಾರ ಎತ್ತಿರೋದು ನೋಡಿದ್ದೀರಾ? ಹೋಗ್ಲಿ ಸರ್, ಉಳಿದಿದ್ದೆಲ್ಲ ಬಿಟ್ಬಿಡಿ. ಇಡೀ ಕರ್ನಾಟಕದಲ್ಲಿ ಇವತ್ತು ಜಿಲ್ಲಾ ಪಂಚಾಯತಿಗೆ, ತಾಲೂಕ್ ಪಂಚಾಯತಿಗೆ ಒಂದು ಬಾಡಿ ಇಲ್ಲ. ಕಳೆದ ಚುನಾವಣೆ ನಡೆದಿದ್ದು 8 ವರ್ಷದ ಹಿಂದೆ. ಹೌದು. ಏನ್ ಮಾಡ್ತಾ ಇದಾರೆ ಇಲ್ಲಿ ಅಪೋಸಿಷನ್ದವರು?
ಪ್ರಶ್ನೆ ಮಾಡಕ್ಕಾಗಲ್ವಾ? BBMPಗೆ ಚುನಾವಣೆ ನಡೆದು 12 ವರ್ಷ ಆಯ್ತು. ಪ್ರಶ್ನೆ ಮಾಡಕ್ಕಾಗಲ್ಲ ಇವ್ರ ಹತ್ರ. ಜನಪ್ರತಿನಿಧಿಗಳನ್ನ ಇವ್ರಿಗೆ ಎಲ್ಲಿ ಅನುಕೂಲನೋ ಇಲ್ಲೇನೋ ಒಂದಿಷ್ಟು ಮೋಸ್ಟ್ಲಿ ಕಾಂಗ್ರೆಸ್ಗೆ ಒಂದಿಷ್ಟು ಸ್ಯಾಂಪಲ್ ಕಂಡಿರ್ಬೇಕು. ವೇಮಗಲ್ ಅಲ್ಲಿ ನಮ್ಗೆ ಪರವಾಗಿ ಒಂದಿಷ್ಟು ಓಟ್ ಬರ್ಬೋದು ಅಂತ. ಅಲ್ಲೊಂದು ಅಜ್ಜಂಪುರದಲ್ಲಿದೆ, ಒಂದು ಕಾಳ್ಗಿಯಲ್ಲಿದೆ. ಅಲ್ಲಷ್ಟೇ ಚುನಾವಣೆ. ಮಿಕ್ಕಿದ್ದು ಪಟ್ಟಣ ಪಂಚಾಯತಿಗೇನು, ಮಿಕ್ಕಿದ ಪಂಚಾಯತಿಗೆ ಎಷ್ಟೊಂದು ಕಾರ್ಪೊರೇಷನ್ಗಳು ಇವತ್ತು ಖಾಲಿ ಬಿದ್ದಿದ್ದಾವೆ. ಈ ಪ್ರಶ್ನೆ ಕೇಳ್ಬೇಕು ತಾನೆ ನಮ್ಮ ಹತ್ರ. ನಾನು ಯಾಕೆ ಆ ಪ್ರಶ್ನೆ ಅಂದ್ರೆ ಅಪೋಸಿಷನ್ ಇದೆಯಾ ಅಂತ ಕೇಳಿದೆ ಅಂದ್ರೆ ಈ ಬೇಸಿಕ್ ಪ್ರಶ್ನೆಗಳನ್ನ ಅವ್ರಿಗೆ ಎತ್ತಾ ಇಲ್ಲ. ಚುನಾವಣೆ ನಡೆಸಿದ್ರೆ ಜನಪ್ರತಿನಿಧಿಗಳು ಪ್ರಶ್ನೆ ಮಾಡ್ತಾರೆ. ಆ ಕಾರಣಕ್ಕೆ ಅವರು ಚುನಾವಣೆಗಳು ನಡೆಸ್ತಾ ಇಲ್ಲ ಅಂತ ಜನರು ಹೇಳ್ತಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನ್ನೋದು? ಡೆಫಿನೆಟ್ಲಿ ಹೌದು. ಯಾಕಂದ್ರೆ ಇವಾಗ ಅಲ್ಲಿ 224 ಜನರಲ್ಲೇ ಈ 4 ಕೋಟಿನ ಡಿವೈಡ್ ಮಾಡ್ಕೊಳ್ಳೋಣ. 3ನೇ ಲೆವೆಲ್ ಗವರ್ನೆನ್ಸು ಜನಪರವಾಗಿರುತ್ತೆ. ಯಾಕಂದ್ರೆ ಅವನು ದಿನ ಬೆಳಿಗ್ಗೆ ಆದ್ರೆ ಆ ಜನರ ಮಧ್ಯೆ ಇರ್ಬೇಕು. ಈ ಒಂದು ವಾರ್ಡ್ ನಲ್ಲಿ ಇರುವಂತ ಒಬ್ಬ ಕಾರ್ಪೊರೇಟರ್ ಅವನೆಲ್ಲೋ ಒಂದು ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡಿರಕ್ಕಾಗಲ್ಲ. ಇಲ್ಲಿ MLA ಗಳಿರೋದೆಲ್ಲ ಎಲ್ಲಿ? ಬೆಂಗಳೂರಲ್ಲಿ ಮನೆ ಮಾಡ್ಕೊಂತಾನೆ ಓಡೋಗ್ಬಿಡ್ಬೋದು. ಕಾರ್ಪೊರೇಟರ್ಗೆ ಆಗಲ್ವಲ್ಲ. ಅವ್ನ ಜನರು ಫೇಸ್ ಮಾಡ್ಬೇಕು. ಫೇಸ್ ಮಾಡಿದಾಗ ಅವನೋಗಿ MLA ಪ್ರಶ್ನೆ ಕೇಳ್ತಾನೆ, ನನಗೆ ಈ ತರ ಅನುದಾನ ಬೇಕು, ನನಗೆ ಈ ತರ ಕೆಲಸ ಆಗ್ಬೇಕು ಅಂತ. ಅದ್ ಬೇಡವೇ ಬೇಡ, ತೆಗದೇ ಬೇಡ ನಾವು ವ್ಯವಸ್ಥೆ. ಹಾಗಾಗೇನೆ ಇವತ್ತು 3ನೇ ಮಟ್ಟದ ವ್ಯವಸ್ಥೆ ಇಲ್ಲ. ನಾವು ಅದಕ್ಕೇನೆ ವೇಮಗಲ್ಲಲ್ಲಿ ಇವತ್ತು ಒಂದು ಅವಕಾಶ ಇದೆ ಅಂತ ಅಲ್ಲಿ ಒಂದು ಪರ್ಯಾಯವಾದಂತ ಅವಕಾಶಕ್ಕೂ ನಾವು ಒಂದು ಈಗ ಇಲ್ಲಿರುವಂತ ನಾನು ಬಂದು ಇವತ್ತು ಮಾತಾಡಿಸ್ತಾ ಇದ್ದೆ. ಹಲವಾರು ಆಕಾಂಕ್ಷಿಗಳು, ಕ್ಯಾಂಡಿಡೇಟ್ಸ್ಗಳು ಇದ್ದವರು ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಪಕ್ಷದಿಂದ ಇಷ್ಟು ವರ್ಷ ದುಡಿದೆ ಸರ್, ಅಷ್ಟು ವರ್ಷ ದುಡಿದೆ ಸರ್, ನಿಯತ್ತಾಗಿ ದುಡಿದಿದ್ದೀನಿ. ಇವತ್ತು ಟಿಕೆಟ್ ಬೇಕು ಅಂತ ಕೇಳಕ್ ಹೋದ್ರೆ ನನಗೆ ಉಲ್ಟಾ ಕೇಳ್ತಾರೆ, ಸುಟ್ಕೇಸ್ ಎಲ್ಲಿದೆ ನಿಂದು ಅಂತ. ಈ ರೀತಿಯಾದಂಥ ವ್ಯವಸ್ಥೆ ಇದ್ದಾಗ ನೀವು ಏನು ಕೊಡಕ್ ಆಗುತ್ತೆ ಜನರಿಗೆ? ಸೊ ಅಂಥವ್ರಿಗೆ ನಾವು ಇವತ್ತು ನಿಮ್ಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ಈಗ ಕಾಂಗ್ರೆಸ್ನವರು 17 ಜನ ಕ್ಯಾಂಡಿಡೇಟ್ ಆಗ್ತಾರೆ. ಸುಮಾರು ನಿಮ್ಗೂ ಗೊತ್ತಿದೆ ಎಲ್ಲೆಲ್ಲಿ ಯಾರ್ಯಾರ ಹೆಸರುಗಳು ಬರ್ತಾ ಇದಾವೆ. BJP ಅವರು ಒಂದು 17 ಜನ ಕ್ಯಾಂಡಿಡೇಟ್ ಆಗ್ತಾರೆ. ಇವರಿಬ್ಬರಲ್ಲಿ ಏನಾದ್ರು ವ್ಯತ್ಯಾಸ ಇದೆ ಸರ್? ಅಧಿಕಾರ ಇವ್ರು ಬಂದ್ರು ಅಂತ ಅನ್ಕೊಳ್ಳಿ, ಅವರೇ ಬರ್ಲಿ ಇವರೇ ಬರ್ಲಿ, ಏನಾದ್ರು ಬೇರೆ ಆಗುತ್ತಾ ವೇಮಗಲ್ಲಲ್ಲಿ? ಇಲ್ಲ ಸರ್, ಇವ್ರು ಬಂದ್ಬಿಟ್ರೆ ಹಿಂಗಾಗ್ಬಿಡುತ್ತೆ, ಶ್ರೇಷ್ಠವಾಗಿ ವೇಮಗಲ್ ಬೆಳೆಯುತ್ತೆ ಅನ್ನೋದು ಯಾರಿಗಾರು ಭರವಸೆ ಇದೆಯಾ? ಜನ ಅರ್ಥ ಮಾಡ್ಕೊಂಬೇಡಿ. ನಾವು ಇವತ್ತು ಹೇಳ್ತಾ ಇರೋದು ಅವ್ರ 34 ಜನರಲ್ಲಿ ಯಾರೇ 17 ಜನ ಆರಿಸ್ಬರ್ಲಿ, ಅವರು ಇಬ್ರು ಒಂದೇ. ಇನ್ನ 17 ಜನರ ಆಪ್ಷನ್ ಆಮ್ ಆದ್ಮಿ ಪಾರ್ಟಿ ಕೊಡ್ತಾ ಇದೆ. ಅಂಡ್ ಆಮ್ ಆದ್ಮಿ ಪಾರ್ಟಿ ಇವತ್ತು ಹೇಳ್ತಾ ಇರೋದು, ನಿಮ್ಮಲ್ಲಿ ನಿಮ್ಮ ಏರಿಯಾದಲ್ಲಿರುವಂತ ನಿಮಗೆ ಒಳ್ಳೆಯವರು ಅನ್ಸೋರು ಯಾರು ಇದ್ರೆ ನಮ್ಗೆ ಬಂದೇಳಿ. ನಾನಾಗ್ಲಿ ಇಂಥದೇ ಕ್ಯಾಂಡಿಡೇಟ್ ಅಂತ ನಾನು ಬರ್ಕೊಂಡ್ ಬಂದಿಲ್ಲ, ಅವ್ರು ಬರ್ಕೊಂಡ್ ಬಂದಿದ್ದಾರೆ ಲಿಸ್ಟ್. ಇದು ಸುಮ್ನೆ ಇದು ನಾಟಕ. ಇದು ನಾನು ಬೀದಿ ಅಡ್ಡಾಡಿ ಮೀಟಿಂಗ್ ಮಾಡಿದೆ, ನಿಮ್ದೆಲ್ಲ ಅಭಿಪ್ರಾಯ ತಗೊಂಡೆ, ಆಯ್ತು. ಈ ಅಭಿಪ್ರಾಯ ಕೊಟ್ಟವ್ರಿಗೆ ಅವ್ರು ಟಿಕೆಟ್ ಕೊಟ್ಟು ತೋರಿಸ್ಲಿ, ನಾನು ಹೇಳ್ತೀನಿ. ಸೊ ನಾನು ಇವತ್ತು ಹೇಳ್ತಾ ಇದ್ದೀನಿ, ನಮ್ಮ ಆಮ್ ಆದ್ಮಿ ಪಾರ್ಟಿ ಕಚೇರಿ ಪಟ್ಟಣ ಪಂಚಾಯತಿಯಿಂದ 2 ಹೆಜ್ಜೆಯಲ್ಲಿದೆ. ನೀವು ಯಾವತ್ತೇ ಬಂದು ನಮ್ಮ ಏರಿಯಾದಲ್ಲಿ ಇಂಥವನು ಒಬ್ಬ ಒಳ್ಳೆಯವನಿದ್ದಾನೆ ಸರ್, ಅವನ ಹತ್ರ ನೀವು ಲಕ್ಷ ಕೋಟಿ ಎಲ್ಲ ಇಲ್ಲ, ಆದ್ರೆ ಜನಪರವಾಗಿ ಕೆಲಸ ಮಾಡ್ತಾನೆ ಅನ್ನುವಂಥ ಯಾರೇ ಒಬ್ಬ ಅಭ್ಯರ್ಥಿನ ತಗೊಂಡ್ ಬನ್ನಿ. ಅವರಿಗೆ ಅವಕಾಶ ಕೊಡುವಂತ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಅವಕಾಶ ಕೊಡುವಂತ ಜವಾಬ್ದಾರಿ ನಾನು ತಗೊಳ್ತೀನಿ. ನಾನು ಗ್ಯಾರಂಟಿ ಕೊಡ್ತೀನಿ. ಜನಪರವಾಗಿ ನಿಂದಿರುವಂತ ನಾಯಕತ್ವನ ಇವತ್ತು ಕರ್ನಾಟಕದಾದ್ಯಂತ ಸೃಷ್ಟಿ ಮಾಡಬೇಕಾಗಿದೆ. ವೇಮಗಲ್ ಅದರ ಮೊದಲ ಹೆಜ್ಜೆ. ನೀವು ಕೊನೆಯದಾಗಿ ನಮ್ಮ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿ ಮತದಾರರಿಗೆ ಹೇಳೋದೇನು, ಅರಿವು ಮೂಡಿಸೋದೇನು, ತಮ್ಮ ಪಕ್ಷದ ಪರವಾಗಿ ಹೇಳೋದೇನು? ವೇಮಗಲ್ ಕುರುಗಲ್ಲು ಪಟ್ಟಣ ಪಂಚಾಯತಿ ಇವತ್ತು ಮೊದಲನೇ ಚುನಾವಣೆ. ಸೊ ಈ ಮೊದಲ ಚುನಾವಣೆಯಲ್ಲಿ ಸರಿಯಾದ ಹೆಜ್ಜೆ ಇಡಿ. ನಾವು ಇಲ್ಲಿ ಒಂದು ಮೊದಲ ಹೆಜ್ಜೆಯಲ್ಲೇ ತಪ್ಪು ಮಾಡಿಬಿಟ್ರೆ ಇದು ಒಂದು ನಮ್ಮ ದುರದೃಷ್ಟಕ್ಕೆ ನಾವೇ ಒಂದು ನಾಂದಿ ಆಡ್ದಂಗೆ ಆಗುತ್ತೆ. ಅದು ಬಿಟ್ಟು ಇವತ್ತು ಒಳ್ಳೆ ಜನಪರ ನಾಯಕರುಗಳನ್ನ ಹುಟ್ಟು ಹಾಕಿ ಆಮ್ ಆದ್ಮಿ ಪಾರ್ಟಿ ಅವರಿಗೆ ಅವಕಾಶ ಕೊಡೋಕ್ಕೆ ಸಿದ್ಧ ಇದೆ. ಅವರು ಯಾವುದೇ ಪಕ್ಷದಲ್ಲಿ ಇರ್ಬೋದು ಅಥವಾ ಸಾಮಾಜಿಕವಾಗಿ ಕೆಲಸ ಮಾಡ್ತಂಥವ್ರು ಇರ್ಬೋದು, ಜನಪರ ಕಾಳಜಿ ಇರೋರು, ನಿಮಗೆ ಬೇಕಾದಂಥವ್ರು, ನಮಗೆ ಇಂಥವ್ರು ನಾಯಕರಾದರೆ ನಮ್ಮ ಪಟ್ಟಣಕ್ಕೆ ಒಂದು ಒಳ್ಳೇದಾಗತ್ತೆ ಅಂತ ಯಾರು ಅನ್ಸುತ್ತೋ ಅವರಿಗೆ ದಯವಿಟ್ಟು ಅವಕಾಶ ಕೊಡಿ. ಅವರನ್ನ ನಮ್ಮನ್ನು ಭೇಟಿ ಮಾಡಿಸಿ, ನಾವು ಅಂಥವ್ರನ್ನ ನೋಡ್ತಾ ಇದ್ದೀವಿ, ಅಂಥವ್ರಿಗೆ ಒಂದು ಅವಕಾಶ ಕೊಡೋಣ, ಅವ್ರನ್ನ ಬೆಳೆಸೋಣ. ನೀವು ಜನರು ನನಗೆ ಭ್ರಷ್ಟ ಮುಕ್ತ ಒಂದು ವ್ಯವಸ್ಥೆ ಬೇಕು ಅಂತ ಅಂದ್ರೆ ಅವರು ಫಸ್ಟ್ ಆ ನಿರ್ಧಾರ ಮಾಡಬೇಕು, ನಾನು ಎಂಥವ್ರನ್ನ ನನ್ನ ಜನಪ್ರತಿನಿಧಿಯಾಗಿ ಮಾಡ್ತಾ ಇದ್ದೀನಿ ಅನ್ನೋದನ್ನ. ಅಂಥವ್ರಿಗೆ ಅವಕಾಶ ಕೊಡಕ್ಕೆ ನಾವು ಸಿದ್ಧ ಇದ್ದೀವಿ. ನಿಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಒಳ್ಳೆಯವ್ರನ್ನ ಆರಿಸಿ ಒಳ್ಳೆ ಪಟ್ಟಣ ಒಂದು ಶುಭಾರಂಭ ಮಾಡೋಣ.
ಇದು ಮಾದರಿ ಆಗಲಿ. ವೇಮಗಲ್ ಪಟ್ಟಣ ಪಂಚಾಯತಿ ಎಲ್ಲಿ ಏನು ಕೊರತೆ ಇಲ್ಲ. ನಿಮಗೆ ಹಲವಾರು ಇಲ್ಲಿ ಇಂಡಸ್ಟ್ರಿ ಇದಾವೆ, ಒಳ್ಳೆ ಭೂಮಿ ಇದೆ. ಇದನ್ನ ಒಂದು ಮಾದರಿ ಪಟ್ಟಣವಾಗಿ ಕರ್ನಾಟಕದಲ್ಲಿ ಬಿಂಬಿಸಕ್ಕೆ ಆಮ್ ಆದ್ಮಿ ಪಾರ್ಟಿ ರೆಡಿ ಇದೆ. ನೀವು ರೆಡಿ ಇದ್ದೀರಾ ಅನ್ನೋದು ನನ್ನ ಪ್ರಶ್ನೆ. ಧನ್ಯವಾದಗಳು. ಥ್ಯಾಂಕ್ ಯು.